In this class, we are solving some numerical problems related to the chapter atom. We know that some of the relations are included in this chapter. That means the expression for radius, expression for velocity, expression for energy of an electron in hydrogen atom, and also one of the important formula is there. That is Bauman formula. ನಿಮ್ಗೆ ಏನಾದರೂ ಈ ಚಾಪ್ಟರ್ ಪ್ರಾಬ್ಲಮ್ಸ್ ಕೇಳಿದ್ರೆ ಆಲ್ಮೋಸ್ಟ್ ಬಾಮನ್ ಫಾರ್ಮುಲಾ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಏನಿದೆ ಬಾಮನ್ ಫಾರ್ಮುಲಾ? 1/λ is equal to r into 1/n² minus 1/n². ಆ ಫಾರ್ಮುಲಾದಲ್ಲಿ ನಾವು ಯೂಸ್ ಮಾಡಿಕೊಂಡು ವೇವ್ ಲೆಂತ್, ವೇವ್ ನಂಬರ್ ಅಂಡ್ ವೇವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬಹುದು. ಕೇಳಿದ್ರೆ ಅದೇ ತರ ಕ್ವಶನ್ಸ್ ಇರುತ್ತೆ, ಬಟ್ ಚೇಂಜಸ್ ಏನಿರುತ್ತೆ ಅದರಲ್ಲಿ ಅಂದ್ರೆ ಬೇರೆ ಬೇರೆ ಸೀರೀಸ್ ಕೇಳ್ತಾರೆ. 5 ಸೀರೀಸ್ ಅಲ್ಲಿ ಯಾವ್ದಾದ್ರು ಲೈನ್ ಕೇಳಬಹುದು. ಎಕ್ಸಾಂಪಲ್ ಬಾಮಾ ಸೀರೀಸ್ ಅಂತ ತಗೊಂಡ್ರಲ್ಲಿ ಫಸ್ಟ್ ಲೈನ್ ಆರ್ ಎಚ್ ಆಲ್ಫಾ ಲೈನ್, ಸೆಕೆಂಡ್ ಲೈನ್ ಆರ್ ಎಚ್ ಬೀಟಾ ಲೈನ್, ಥರ್ಡ್ ಲೈನ್ ಆರ್ ಎಚ್ ಗಾಮಾ ಲೈನ್, ಈ ತರ ಸ್ಪೆಸಿಫೈ ಮಾಡಿ ಕೇಳ್ತಾರೆ. ಇಲ್ಲ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಸೀರೀಸ್ ಯಾವ್ದ್ರಲ್ಲಿ? ಲೈಮನ್ ಸೀರೀಸ್. ಲೈಮನ್ ಸೀರೀಸ್ ಅಲ್ಲಿ ಫಸ್ಟ್ ಲೈನ್ ಇನ್ನೊಂದು ಹೆಸರಿದೆ. ಎಲ್ಲ ಸೀರೀಸ್ ಅಲ್ಲಿ ಫಸ್ಟ್ ಲೈನ್ ಇನ್ನೊಂದು ಹೆಸರು ಏನಂತ? ದಟ್ ಇಸ್ ಕಾಲ್ಡ್ ಏನಂತ? ಲಾಂಗೆಸ್ಟ್ ವೇವ್ ಲೆಂತ್ ಆರ್ ಫಸ್ಟ್ ಲೈನ್ ಅಂತ ಕರೀತೀವಿ. ಅದೇ ಲಾಸ್ಟ್ ಲೈನ್ ಅಂದ್ರೆ ಲಾಸ್ಟ್ ಲೈನ್ ಟ್ರಾನ್ಸಿಷನ್ ಎಲ್ಲಿಂದ ಆಗುತ್ತೆ? ಇನ್ಫಿನಿಟಿ ಇಂದ ಇನ್ಫೈನೈಟ್ ಆರ್ಬಿಟ್ ಇಂದ ಪರ್ಟಿಕ್ಯುಲರ್ ಆರ್ಬಿಟ್ ಬಂದಾಗ ಅದನ್ನ ಏನಂತ ಕರೀತೀವಿ? ಸೀರೀಸ್ ಲಿಮಿಟ್ ಆರ್ ಲಾಸ್ಟ್ ಲೈನ್ ದಟ್ ಇಸ್ ಕಾಲ್ಡ್ ಶಾರ್ಟೆಸ್ಟ್ ವೇವ್ ಲೆಂತ್ ಅಂತ ಕರೀತೀವಿ. ಅಂದ್ರೆ ನಿಮಗೆ ಶಾರ್ಟೆಸ್ಟ್ ವೇವ್ ಲೆಂತ್ ಲಾಂಗೆಸ್ಟ್ ವೇವ್ ಲೆಂತ್ ತಗೊಂಡು ಕೇಳಿದಾಗ ನೀವು ಯಾವ ಲೈನ್ ಸೆಲೆಕ್ಟ್ ಮಾಡಬೇಕು? ಫಸ್ಟ್ ಲೈನ್ ತಗೋಬೇಕು, ಲಾಸ್ಟ್ ಲೈನ್ ತಗೋಬೇಕು? ಇಲ್ಲ ಅಂದ್ರೆ ಅವರೇ ಪರ್ಟಿಕ್ಯುಲರ್ ಕೊಟ್ಬಿಡ್ತಾರೆ. ಫಸ್ಟ್ ಮೆಂಬರ್, ಸೆಕೆಂಡ್ ಮೆಂಬರ್ ಅಂತ. ಫಸ್ಟ್ ಮೆಂಬರ್ ಅಂದ್ರೆ ಅವ್ರು ಕೊಟ್ಟಿರೋ ಸೀರೀಸ್ ಅಲ್ಲಿ ಫಸ್ಟ್ ಲೈನ್, ಸೆಕೆಂಡ್ ಮೆಂಬರ್ ಅಂದ್ರೆ ಸೆಕೆಂಡ್ ಲೈನ್. ಈ ತರ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಕಂಡೀಷನ್ಸ್. N1 N2 ವ್ಯಾಲ್ಯೂಸ್ ತಗೊಳಕ್ ಬಂತು ಅಂದ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಅದು ನೀವು ನೋಡ್ಕೋಬೇಕಷ್ಟೇ ಯಾವ ರೀತಿ ನಾವು N1 N2 ಸೆಲೆಕ್ಟ್ ಮಾಡಬೇಕು ಅಂತ. ಬಿಫೋರ್ solving the numerical problems, first we have to note down the some relations or relations included in this chapter. ಈ ಚಾಪ್ಟರ್ ಏನೇನು ರಿಲೇಷನ್ಸ್ ಬಂದಿದೆಯೋ ಅದನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು. ಎಲ್ಲಾ ಚಾಪ್ಟರ್ ಅಷ್ಟೇ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ನಿಮಗೆ? ರಿವಿಷನ್ ಆಗುತ್ತೆ. ನೀವು ನೋಟ್ ಮಾಡ್ಕೋಬೇಕಾದ್ರೆ ಸುಮ್ಮನೆ ಮಾಡ್ಕೊಳಕ್ಕಾಗಲ್ಲ. ಒಂದು ಕಡೆಯಿಂದ ರಿವಿಷನ್ ಮಾಡ್ಕೊಂತೀರ ಚಾಪ್ಟರ್, ಅದೇ ಬೇಕಾಗಿರೋದು. ಚಾಪ್ಟರ್ ರಿವಿಷನ್ ಆಗುತ್ತೆ, ನೋಟ್ ಡೌನ್ ಆಗುತ್ತೆ, ಫಾರ್ಮುಲಾಸ್ ಎಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಎಲ್ಲ ಫಾರ್ಮುಲಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಎಲ್ಲ ನೋಟ್ ಡೌನ್ ಆದ್ಮೇಲೆ ನೀವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಯಾವುದೋ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಮಾಡ್ತಿರ್ತೀರ ಚಾಪ್ಟರ್ ಮಾಡಾದ್ಮೇಲೆ ನೀವು ನೋಟ್ ಮಾಡ್ಕೊಂಡಾಗ ನಿಮಗೆ ಮೆಮೊರೈಸ್ ಆಗುತ್ತೆ ಇನ್ನೊಂದು ಟೈಮ್. ಹಾಗಾಗ್ಬಿಟ್ಟು ಫಸ್ಟ್ ವಿ ಹ್ಯಾವ್ ಟು ನೋಟ್ ಡೌನ್ ದಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂಡ್ ಆಲ್ಸೋ ದಿ ರಿಲೇಷನ್ಸ್ ಇನ್ಕ್ಲೂಡೆಡ್ ಇನ್ ದಿಸ್ ಚಾಪ್ಟರ್. ಬರ್ಕೊಳ್ಳಿ, ಬೇಗ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಬೇರೆ ಬೇರೆ ಬುಕ್ ನ ರೆಫರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಗೊತ್ತಾಗುತ್ತೆ ನಿಮಗೆ, ಬಹಳ ಟೈಮ್ ತಗೊಳುತ್ತೆ ಡಿಕ್ಟೇಟ್ ಮಾಡೋದಿಲ್ಲ ನಿಮಗೆ. ಆದ್ರೂ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಬೇಗ ಡಿಕ್ಟೇಟ್ ಮಾಡಿ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಗಾಗಿ ಬೇಗ ಬೇಗ ಬರ್ಕೊಳ್ಳಿ. ನೀವು ಫಾರ್ಮುಲಾಸ್ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಬರೆಸ್ತಾ ಹೋಗ್ತೀನಿ ನಿಮಗೆ. ಫಸ್ಟ್ ಒನ್ ಬೋಹರ್ಸ್ ಆಟೋಮಿಕ್ ಮಾಡಲ್ನಲ್ಲಿ ಬರುತ್ತೆ. ಬೋಹರ್ ಆಟೋಮಿಕ್ ಮಾಡಲ್ನಲ್ಲಿ ಬೋಹರ್ಸ್ ಕ್ವಾಂಟೈಸೇಷನ್ ರೂಲ್ ಅಂತ ಇದೆ. ರಿಪೀಟೆಡ್ ಆಗಿ ಯೂಸ್ ಮಾಡಿದ್ದೀರಾ ಡೆರಿವೇಷನ್ಸ್ ಅಲ್ಲಿ. ಬೋಹರ್ಸ್ ಕ್ವಾಂಟೈಸೇಷನ್ ರೂಲ್ ಯಾರ ಬಗ್ಗೆ ಇರುತ್ತೆ? ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್. ಏನಂತ ಹೇಳುತ್ತೆ? ದ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ದೋಸ್ ಆರ್ಬಿಟ್ಸ್ ಫಾರ್ ವಿಚ್ ದ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ L is equal to ಏನಂತ ಹೇಳ್ತೀವಿ? mvr is equal to ಏನಾಗಿರುತ್ತೆ? ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ is equal to the integral multiple of h by 2pi. ಈ ಫಾರ್ಮುಲಾಸ್ ರಿಪೀಟೆಡ್ ಆಗಿ ಯೂಸ್ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. mvr is equal to nh by 2pi, rl is equal to nh by 2pi. ಇದು ತಗೊಂಡು ಬೇರೆ ಸಾಲ್ವ್ ಮಾಡಬಹುದು. ನೋಡ್ಕೊಳ್ಳಿ, where n is the principal quantum number that takes the values 1 2 3 4 up to infinity. h is the Planck's constant. ಆ ವ್ಯಾಲ್ಯೂಸ್ ನಾನು ಬರೆಸ್ತೀನಿ ನಿಮಗೆ. ಈ ಫಾರ್ಮುಲಾ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಬರ್ಕೊಂಡಿರ್ಬೇಕು. h ವ್ಯಾಲ್ಯೂ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನ m ಅಂದ್ರೆ ಏನು? ಮಾಸ್ ಆಫ್ ದಿ ಎಲೆಕ್ಟ್ರಾನ್, v ಅಂದ್ರೆ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್, r ಅಂದ್ರೆ ಆರ್ಬಿಟಲ್ ರೇಡಿಯಸ್. ಇಲ್ಲಿ m ಕೂಡ ಕಾನ್ಸ್ಟೆಂಟ್ ಆಗುತ್ತೆ. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಎಷ್ಟು? ಮಾಸ್ ಆಫ್ ದಿ ಎಲೆಕ್ಟ್ರಾನ್ 9.1 into 10 to the power of -31 kg. ಆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ನಾನು ಒಂದು ಸೈಡ್ ಬರೆಸ್ತಾ ಹೋಗ್ತೀನಿ ನಿಮಗೆ. ಫಾರ್ಮುಲಾಸ್ ಅಂತ ಬರೋದಿಲ್ಲ, ಫಸ್ಟ್ ಫಾರ್ಮುಲಾಸ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಒಂದು ಲಾಸ್ಟ್ ಪಾಸ್ಟುಲೇಟ್ ಬರುತ್ತೆ ನಿಮಗೆ ಬೋರ್ಸ್ ಪಾಸ್ಟುಲೇಟ್ ಅಲ್ಲಿ. when an electron jumps from higher orbit to its lower orbit, then it emits the radiation or photon emit ಮಾಡುತ್ತೆ ಅಂತ ಹೇಳಿದ್ವಿ. ಆ ಫೋಟಾನ್ ಎಮಿಟ್ ಮಾಡಿದಾಗ ಅದಕ್ಕೆ ಎನರ್ಜಿ ಎಷ್ಟಿರುತ್ತೆ ಅಂತ ಇದನ್ನ ಯೂಸ್ ಮಾಡಿದ್ರೆ ಡೆರಿವೇಷನ್ಸ್ ಅಲ್ಲಿ the energy of the emitted photon is equal to the delta E is equal to E2 minus E1. ರಿಪೀಟ್ ಆದರೆ ನಿಮಗೆ ಮೆಮೊರೈಸ್ ಆಗುತ್ತೆ ಇನ್ನೊಂದು ಟೈಮ್ ಇದು ಕಾನ್ಸೆಪ್ಟ್.
ಗೊತ್ತಾಯ್ತಲ್ಲ? ಇವೆರಡು ಪಾರ್ಟಿಕಲ್ಸ್ ಕ್ವಶನ್ ಕೇಳಬಹುದು, ಒಂದೊಂದು ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬಹುದು. ಇದನ್ನ we know that here energy of the photon is equal to how much? H nu. E is equal to H nu, that is equal to E2 minus E1. ಯಾವ ಫಾರ್ಮುಲಾ ಅನ್ನು ಯೂಸ್ ಆಗಬಹುದು ಇದರಲ್ಲಿ? ಫ್ರೀಕ್ವೆನ್ಸಿ ನಮಗೆ ಬೇಕು ಅಂದ್ರೆ ಇಲ್ಲಿ ಫ್ಲಾನ್ಸ್ ಕಾನ್ಸ್ಟೆಂಟ್ ಇಂಟು ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಬೇಕು ಅಂದ್ರೆ ಏನು ಮಾಡ್ತೀರಾ? E2 minus E1. ಯಾಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಸೆಲೆಕ್ಟ್ ಮಾಡ್ಕೊಂತೀವಿ, ಎಕ್ಸ್ಪ್ಲನೇಷನ್ ಸಿಗೋದು ನಮ್ಗೆ ಏನ್ ಬೇಕಂತ ತಗೊಳ್ತಾ ಇರ್ತೀವಿ ನಾವು. ಅವಾಗ ನೀವು ಯಾವ ಫಾರ್ಮುಲಾ ಯೂಸ್ ಮಾಡಿದ್ರಿ ಅಂತ ನೋಡ್ಕೊಳ್ಳಿ ಅಂತ ಬಳಸ್ತಾ ಇದ್ದೀವಿ. ಬೈ H. ಈ ಮೂರು ಫಾರ್ಮುಲಾ, ಎನರ್ಜಿ ಬೇಕಾ ಈ ಫಾರ್ಮುಲಾ ಯೂಸ್ ಮಾಡಿ, ಫ್ರೀಕ್ವೆನ್ಸಿ ಬೇಕಾ ಈ ಫಾರ್ಮುಲಾ ಯೂಸ್ ಮಾಡಿ. ಅರ್ಥ ಆಗ್ತಾ ಇಲ್ವಾ? ಈಗ ನಿಮಗೆ ಗೊತ್ತಾಗ್ತದೆ ಎರಡು ಎನರ್ಜಿ ಅಂದ್ರೆ ಎರಡು ಎನರ್ಜಿ ಇರೋ ಹಾರ್ಟ್ಸ್ ಡಿಫರೆನ್ಸ್ ತಗೊಂಡು ಎನರ್ಜಿ ಡಿಫರೆನ್ಸ್ ತಗೊಂಡು ನಮಗೆ ಫೋಟಾನ್ ಎನರ್ಜಿ ಸಿಗುತ್ತೆ ಅಂತ ಯೂಸ್ ಮಾಡ್ಕೊಂಡಿರ್ತೇವೆ ಪ್ರೀವಿಯಸ್ ಡಿರೈವೇಷನ್ಸ್ ಅಲ್ಲಿ. ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ ಫಾರ್ಮುಲಾ, if the electron is revolving in a particular orbit in a hydrogen atom, it has some radius value ಇದೆ. Generally the radius of the electron orbit is equal to r n is equal to epsilon naught n square h square whole divided by m pi z e square. ನಿಮಗೆ ಮೋರ್ ಇಟ್ಕೊಳ್ಳೇಬೇಕು ಈ ಫಾರ್ಮುಲಾ. ಸೆಕೆಂಡರಿ ಡಿರೈವೇಷನ್ಸ್ ಗೆ ನಿಮಗೆ ಬೇಕಾಗುತ್ತೆ. ಎನರ್ಜಿ ಡಿರೈವ್ ಮಾಡಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಅಂತ ಕೇಳಿದಾಗ ನೀವು ರೇಡಿಯಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ, ನೋಡ್ಕೊಳ್ಬೇಕಾದ್ರೆ ಅಷ್ಟು ಮೆಮೊರಿಯಲ್ಲಿ ಇರಬೇಕು ನಿಮಗೆ ವ್ಯಾಲ್ಯೂಸ್. ಎಪ್ಸಿಲಾನ್ ನಾಟ್ n ಸ್ಕ್ವೇರ್ h ಸ್ಕ್ವೇರ್ ಬೈ m pi z e ಸ್ಕ್ವೇರ್. ಇಲ್ಲಿ ಯಾವ ಟರ್ಮ್ ಏನು ಅಂತ ಗೊತ್ತಿದೆ ನಿಮಗೆ. ಎಪ್ಸಿಲಾನ್ ನಾಟ್ ಇಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, n orbital number or principal quantum number, h Planck's constant, m mass of the electron, z ಏನು z ಅಂದ್ರೆ atomic number or number of protons present inside the nucleus, or e is the here charge of the electron. ಈ ವ್ಯಾಲ್ಯೂಸ್ ಬರ್ಸೇ ಇರೋದು. ನೆಕ್ಸ್ಟ್ ಕಂಪ್ಲೀಟ್ ಆದ್ಮೇಲೆ ಫಾರ್ಮುಲಾಸ್ ಎಲ್ಲ ನಿಮಗೆ ಬೇಕಾಗಿರೋ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬರ್ಸ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ ನಾನು ನಿಮಗೆ. ಹೈಡ್ರೋಜನ್ ಆಟಮ್ಗೆ ಅಂತ ಕೇಳಿದ್ರೆ ಏನ್ ಮಾಡ್ತೀವಿ? ನಮ್ಮ ಕೈಯ z ನೆಗ್ಲೆಕ್ಟ್ ಮಾಡ್ತೀರಾ, ಬಿಕಾಸ್ ಫಾರ್ ಹೈಡ್ರೋಜನ್ ಆಟಮ್ z is equal to 1. z ನ ನೆಗ್ಲೆಕ್ಟ್ ಮಾಡಿ ಉಳಿದಿರೋದು ಮಾತ್ರ ಬರ್ಕೊಂತಾ ಇದ್ರಿ. ಸರಿ, ಹಾಗಾದ್ರೆ ಮತ್ತೆ ಒಂದು ಸ್ಟೆಪ್ ಇದೆ. ಹೈಡ್ರೋಜನ್ ಆಟಮ್ ಅಲ್ಲಿ ಫಸ್ಟ್ ಆರ್ಬಿಟಲ್ ಫಸ್ಟ್ ಆರ್ಬಿಟ್ ಎಷ್ಟು ರೇಡಿಯಸ್ ಇದೆ ಅಂತ ಏನ್ ಮಾಡ್ತೀರಾ? n is equal to 1 ತಗೊಳ್ತೀರಾ. ಬೋರ್ಸ್ ರೇಡಿಯಸ್ ಅಂತ ಹೇಳ್ತೀವಿ. ಅದರ ವ್ಯಾಲ್ಯೂ ಗೊತ್ತಾಗಲಿ ಅಂತ ರಿಪೀಟ್ ಮಾಡ್ತಾ ಇದ್ದೀನಿ. ಎಷ್ಟಿರುತ್ತೆ? r1. r1 is nothing but a for Bohr's radius or first orbital radius is 0.53 into 10 to the power of minus 10 meters. Recall already. ಹೈಡ್ರೋಜನ್ ನಲ್ಲಿ ಫಸ್ಟ್ ಆರ್ಬಿಟಲ್ ಎಲೆಕ್ಟ್ರಾನ್ ಇದ್ರೆ ಅದರ ರೇಡಿಯಸ್ ಎಷ್ಟಿರುತ್ತೆ? ಸರ್ ಬೇರೆ ಬೇರೆ ಆರ್ಬಿಟ್ಸ್ ಅಲ್ಲಿ ಇದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು? Rn. ಅರ್ಥಾಯ್ತಲ್ವಾ? ಫಾರ್ ಹೈಡ್ರೋಜನ್ ಆಟಮ್ ನಿಮ್ಮಲ್ಲಿ ಇದೆ ನೋಟ್ ಅಲ್ಲಿ, ಬಟ್ ನಾನು ಇನ್ನೊಂದ್ಸತಿ ರಿಕಾಲ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಆರ್ಬಿಟ್ ಬಿಟ್ಟು ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್, ಈ ತರ ಬೇರೆ ಬೇರೆ ಆರ್ಬಿಟ್ಸ್ ಅಲ್ಲಿ ಹೈಡ್ರೋಜನ್ ಆಟಮ್ ಅಲ್ಲೇ ಇದ್ರೆ ನಾವು ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಈ ಫಾರ್ಮುಲಾ ತಗೊಳ್ಳೋಕ್ಕಿಂತ ಶಾರ್ಟ್ ಕಟ್ ಅಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ Rn ಹೈಡ್ರೋಜನ್ ಆಟಮ್ ಅಂತ ಹೇಳ್ತಾ ಇದ್ದೀನಿ. ಏನಾಗುತ್ತೆ ಅದು? 0.53 into 10 to the power of minus 10 meters by ಎಲ್ಲಿದೆ ಇಲ್ಲಿ ಸರ್ into n ಸ್ಕ್ವೇರ್. ಸರ್ ನೋಡ್ಕೊಳ್ಳಿ, ಇಲ್ಲಿ ಸ್ಪೇಸ್ ಆಗ್ತಾ ಇಲ್ಲ, ಇಲ್ಲಿ ಬರೀತಾ ಇದ್ದೀನಿ. Rn is equal to 0.53 into 10 to the power of minus 10 meter into n ಸ್ಕ್ವೇರ್. ನಿಮಗೆ ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್, ಫೋರ್ತ್ ಆರ್ಬಿಟ್ ರೇಡಿಯಸ್ ಕಂಟ್ರೋಲ್ ಮಾಡಿ ಹೈಡ್ರೋಜನ್ ಆಟಮ್ ಅಲ್ಲಿ ಅಂತ ಹೇಳಿದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಫಾರ್ Rn ಫಾರ್ ಹೈಡ್ರೋಜನ್ ಲೈಕ್ ಆಟಮ್ಸ್, ಹೈಡ್ರೋಜನ್ ಬಿಟ್ಟು ಹೀಲಿಯಂ, ಲಿಥಿಯಂ, ಬೆರಿಲಿಯಂ ಈ ತರ ಹೈಡ್ರೋಜನ್ ಲೈಕ್ ಆಟಮ್ಸ್ ಕೊಟ್ಟಾಗ z ವ್ಯಾಲ್ಯೂ ಒಂದಿರಲ್ಲ, ಚೇಂಜಸ್ ಆಗುತ್ತೆ. ಚೇಂಜಸ್ ಆದಾಗ ಕನ್ಸಿಡರ್ ಮಾಡಬೇಕಾಗುತ್ತೆ. ಅವಾಗ ನೀವು ಫಾರ್ಮುಲಾ ಡೈರೆಕ್ಟ್ ಯಾವ್ದು ತಗೋಬಹುದು ಅಂದ್ರೆ ಇದೆಲ್ಲ ಕ್ಯಾಲ್ಕುಲೇಟ್, z ಬಿಟ್ಟು ಉಳಿದಿರೋದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ವ್ಯಾಲ್ಯೂ ಬಂದಿದೆ 0.53 into 10 to the power of minus 10 meters into n square. ಎಕ್ಸ್ಟ್ರಾ ಏನ್ ತಗೋಬೇಕು? ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂದ್ರೆ z ನ ಕನ್ಸಿಡರ್ ಮಾಡ್ತೀವಿ. ಆ z ವ್ಯಾಲ್ಯೂ ಏನಿದೆ? z ಅಷ್ಟೇ ಇದೆ, ಅಂದ್ರೆ ಅದು ಸ್ಕ್ವೇರ್ ಏನಿಲ್ಲ, z ಅಂದ್ರೆ ಏನು? z ಅಷ್ಟೇ. z is equal to 1 for hydrogen, z is equal to 2 for helium. ಈ ತರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಾ ಇದ್ವಿ. z ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀವಿ ನಿಮ್ಗೆ ಯಾವ ಆಟಮ್ ಅಂತ.
ಇದು ನೋಡ್ಕೊಳ್ಳಿ, ನೀವು ಯಾವ ಆಟಮ್ ಕೇಳಿದ್ರು ಕೂಡ ರೇಡಿಯಸ್ ನ ಫೈಂಡ್ ಔಟ್ ಮಾಡಬಹುದು. ಹೈಡ್ರೋಜನ್ ಅಂದ್ರೆ ಡೈರೆಕ್ಟ್ ಹೇಳ್ತೀರಾ ಫಸ್ಟ್ ಆರ್ಬಿಟ್ ರೇಡಿಯಸ್, ಸೆಕೆಂಡ್ ಆರ್ಬಿಟ್ ಬೇಕಂದ್ರೆ ಇಂಟು 2 ಸ್ಕ್ವೇರ್ ಮಾಡ್ತೀರಾ, ಥರ್ಡ್ ಆರ್ಬಿಟ್ ಬೇಕಾದ್ರೆ ಇಂಟು k ಸ್ಕ್ವೇರ್ ಮಾಡ್ತೀರಾ. ಸಿಮಿಲರ್ಲಿ ಹೈಡ್ರೋಜನ್ ಲೈಕ್ ಆಟಮ್ಸ್ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಇದೆ ನಿಮಗೆ ನೀಟಾಗಿ ಬರ್ಕೋಬೇಕಾಗಿದೆ, ಸಿಹಿ ಪರ್ಪಸ್ ಅಂತ ನಿಮಗೆ ಬೇಕಾಗಿದೆ. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಫಸ್ಟ್ ಫಾರ್ಮುಲಾಸ್ ಬಗ್ಗೆ ಡಿಸ್ಕಷನ್ ಮುಗಿಲಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಈಗ ರೇಡಿಯಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡಿದವು? ಎನರ್ಜಿ. ನೋಡ್ಕೊಳ್ಳಿ, ಎನರ್ಜಿ ಆಫ್ an electron in hydrogen atom is given by minus m e to the power of 4 z square whole divided by 8 epsilon naught square n square x square. ಇದು ಜನರಲ್ ಫಾರ್ಮುಲಾ. ಬಟ್ ಇಲ್ಲಿ ನಮಗೆ ಹೈಡ್ರೋಜನ್ ಆಟಮಿಕ್ ತಗೊಂಡಾಗ z is equal to 1 ಆಗುತ್ತೆ, ಫಸ್ಟ್ ಆರ್ಬಿಟ್ ತಗೊಂಡ್ರೆ n is equal to 1 ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಆಗುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲಿ ವಿ ಗೆಟ್ E1. ಜನರಲ್ ಫಾರ್ಮುಲಾ ತಗೊಂಡಾಗ ನೀವು ಹೈಡ್ರೋಜನ್ ಲೈಕ್ ಆಟಮ್ಸ್ ಅಪ್ಲೈ ಆಗುತ್ತೆ, ಇದು ಹೈಡ್ರೋಜನ್ ಆಟಮ್ ಅಪ್ಲೈ ಆಗುತ್ತೆ. E1 means it is the energy of the electron in first orbit of hydrogen atom ಅಂತ ತಗೊಂಡ್ರೆ ಎಷ್ಟು ಬಂದಿತ್ತು? -13.6 electron volt. E1 is the energy of the electron in the first orbit of hydrogen atom. ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಬರೆಸ್ತಾ ಇಲ್ಲ, ನೋಡ್ಕೋಬೇಕು, ನಿಮ್ಮ ನೋಟ್ ಪಾಯಿಂಟ್ಸ್ ಸಿಗುತ್ತೆ. ಸಿಮಿಲರ್ಲಿ En, ನಾನು ಎನರ್ಜಿ E1 ಬಿಟ್ಟು E2 E3 E4 ಕ್ಯಾಲ್ಕುಲೇಟ್ ಮಾಡಬೇಕು. ಹೈಡ್ರೋಜನ್ ಆಟಮ್ ಅಲ್ಲಿ ಏನ್ ಮಾಡಬಹುದು ನಾನು ನೋಡ್ಕೊಂಡು ಹೇಳ್ಬೋದಲ್ವಾ? En ಫಾರ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಅಲ್ಲಿ ಫಸ್ಟ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಇದ್ರೆ ಈ ಎನರ್ಜಿ ಸೆಕೆಂಡ್ ಥರ್ಡ್ ಫೋರ್ತ್ ಈ ತರ ಏನ್ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ದಟ್ ಈಸ್ En is equal to -13.6 electron volt into ಹೈಡ್ರೋಜನ್ ಆಟಮ್ ಅಲ್ಲ Z ಬಿಡ್ತೀನಿ ಬೈ ಬೇರೆ ಬೇರೆ ಆರ್ಬಿಟ್ಸ್ ಏನ್ ಕನ್ಸಿಡರ್ ಆಗಬೇಕು? n. ಇಲ್ಲಿ n ಸ್ಕ್ವೇರ್ ಇದೆ, ಎಲೆಕ್ಟ್ರಾನ್ ವೋಲ್ಟ್ ಯೂನಿಟ್ ಬರೋದಿಲ್ಲ. ನೆಕ್ಸ್ಟ್ ಅದೇ ಎನರ್ಜಿನ ನಾನು ಹೈಡ್ರೋಜನ್ ಆಟಮ್ ಬಿಟ್ಟು ಹೈಡ್ರೋಜನ್ ಲೈಕ್ ಆಟಮ್ಸ್ ಗೆ ಫೈಂಡ್ ಔಟ್ ಮಾಡಬೇಕು ಅಂದ್ರೆ if you calculate the energy of the electron in hydrogen like atoms, then by using the formula En is equal to ನೋಡ್ಕೊಳ್ಳಿ ಸಿಮಿಲರ್ಲಿ ಈಸಿ ಆಗುತ್ತೆ -13.6 ಎಲೆಕ್ಟ್ರಾನ್ ವೋಲ್ಟ್ n ಸ್ಕ್ವೇರ್ ಬರೀಬೇಕು, ಯಾಕಂದ್ರೆ ಬೇರೆ ಬೇರೆ ಆರ್ಬಿಟ್ಸ್ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗುತ್ತೆ n ವ್ಯಾಲ್ಯೂ. ಬಟ್ ಹೈಡ್ರೋಜನ್ ಲೈಕ್ ಆಟಮ್ಸ್ ಗೆ z ವ್ಯಾಲ್ಯೂಸ್ ಒಂದೇ ಇರಲ್ಲ, ಒಂದೊಂದೇ ಇರಲ್ಲ, ಚೇಂಜಸ್ ಇರುತ್ತೆ. ಹಾಗಾಗಿ z ಕನ್ಸಿಡರ್ ಆಗುತ್ತೆ. ರೇಡಿಯಸ್ ಯಾವ ತರ ಯೂಸ್ ಮಾಡಿದ್ವಿ? z ಡಿನಾಮಿನೇಟರ್ ಇದೆ z ಬರ್ದೀನಿ, ಇಲ್ಲಿ ಡಿನಾಮಿನೇಟರ್ ಇಲ್ಲ ಅಲ್ವಾ, ಏನಿದೆ z ಸ್ಕ್ವೇರ್ ಅಂತ ಕಂಪ್ಲೀಟ್ ಆಗಿ ತಗೊಳ್ಳಿ. ರೀಕಲ್ ಆಗಿ ಪರವಾಗಿಲ್ಲ, ನೀವು ಒಂದು ರೀಕಲ್ ಆಗುತ್ತೆ ಬೇಕಾಗಿರೋದ್ರಲ್ಲಿ ಸಿಹಿ ಪರ್ಪಸ್ ಪರ್ಫೆಕ್ಟ್ ಆಗಬೇಕಾಗುತ್ತೆ. ಫಾರ್ಮುಲಾಸ್ ಇಟ್ಕೊಂಡು ಹೈಡ್ರೋಜನ್ ಅಲ್ಲಿ ಫಸ್ಟ್ ಆರ್ಬಿಟ್, ಹೈಡ್ರೋಜನ್ ಅಲ್ಲಿ ಡಿಫರೆಂಟ್ ಆರ್ಬಿಟ್, ಹೈಡ್ರೋಜನ್ ಲೈಕ್ ಆಟಮ್ಸ್ ಅಲ್ಲಿ ಡಿಫರೆಂಟ್ ಆರ್ಬಿಟ್ಸ್ ಗೆ ಹೈಡ್ರೋಜನ್ ಲೈಕ್ ಆಟಮ್ ಯಾವುದೋ ಒಂದು ಕೊಡ್ತಾರೆ, ಹೀಲಿಯಂ ಕೊಡ್ತಾರೆ, ಎಕ್ಸಾಂಪಲ್ ನೀವು 2 ತಗೊಳ್ತೀರಾ, ಅರ್ಥ ಆಯ್ತಲ್ವಾ? ಸರ್ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ 2 ತಗೊಳ್ತೀರಾ, ಆರ್ಬಿಟ್ ಕೊಡ್ತಾರೆ 7th ಆರ್ಬಿಟ್ 6th ಆರ್ಬಿಟ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. ರೇಡಿಯಸ್ ಬಗ್ಗೆ ಡಿಸ್ಕಷನ್ ಆಯ್ತು. ನೆಕ್ಸ್ಟ್ ಎನರ್ಜಿ ಬಗ್ಗೆ ಡಿಸ್ಕಷನ್ ಆಯ್ತು. ನೆಕ್ಸ್ಟ್ ವೆಲಾಸಿಟಿ ಕಾನ್ಸೆಪ್ಟ್ ಇಲ್ಲಿ ನಮಗೆ ಬೇಕಾಗುತ್ತೆ. ಸಿಹಿ ಪರ್ಪಸ್ ಗಾಗಿ ಇದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನೀವು ಆಲ್ರೆಡಿ ಡೆರಿವೇಷನ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ನಾನು ಹೇಳ್ತಾ ಇರೋ ಉದ್ದೇಶ ರಿವಿಷನ್ ಮಾಡ್ಕೊಳ್ಳಿ ಅಂತ. ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್ ಆರ್ ಎನಿ ಹೈಡ್ರೋಜನ್ ಲೈಕ್ ಆಟಮ್ಸ್ expressed by using this relation, that is z e square Vn is equal to z e square by 2 epsilon naught nh. ಈ ಫಾರ್ಮುಲಾ ನಮಗೆ ಬೇಕಾಗುತ್ತೆ. ನಾವು ಹೈಡ್ರೋಜನ್ ಆರ್ಬಿಟ್ z ನ 1 ಅಂತ ತಗೊಳ್ತೀವಿ, ಮತ್ತೆ ಫಸ್ಟ್ ಆರ್ಬಿಟ್ ಅಂದ್ರೆ n ನ 1 ತಗೊಳ್ತೀವಿ. ಈ ತರ z is equal to 1 ತಗೊಂಡ್ರೆ ಹೈಡ್ರೋಜನ್ ಆಗುತ್ತೆ, n is equal to 1 ಅಂದ್ರೆ ಫಸ್ಟ್ ಆರ್ಬಿಟ್ ಆಗುತ್ತೆ. then we get the value v1 value 2.18 into 10 to the power of 6 meter per second. ಹೈಡ್ರೋಜನ್ ಆಟಮ್ ಅಲ್ಲಿ ಫಸ್ಟ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅಂದ್ರೆ ಅದಕ್ಕೆ ಎಷ್ಟು ವೆಲಾಸಿಟಿ ಇರುತ್ತೆ? 2.18 into 10 to the power of 6 meter per second. ಈಗ ಅದೇ ಕ್ವೆಶ್ಚನ್ ನಾನು ಮಾಡ್ತಾ ಹೋಗ್ತೀನಿ, ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಆರ್ಬಿಟ್ ಅಲ್ಲಿ ವೆಲಾಸಿಟಿ ಗೊತ್ತು, ಅದೇ ಹೈಡ್ರೋಜನ್ ಆಟಮ್ ಅಲ್ಲಿ ಬೇರೆ ಬೇರೆ ಆರ್ಬಿಟ್ಸ್ ಅಲ್ಲಿ ವೆಲಾಸಿಟಿ ಎಷ್ಟಿರುತ್ತೆ ಎಲೆಕ್ಟ್ರಾನ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು? Vn ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಆಟಮ್ ಅಲ್ಲಿ? ಹೈಡ್ರೋಜನ್ ಆಟಮ್ ಅಲ್ಲಿ. ಆಗ ಫಾರ್ಮುಲಾ ನಾನು ಯಾಕೆ ತಗೊಳ್ತೀನಿ? 2.18 into 10 to the power of 6
ಮೀಟರ್ ಪರ್ ಸೆಕೆಂಡ್. ಇಷ್ಟು ವ್ಯಾಲ್ಯೂ ತಗೊಳ್ಳೇಬೇಕು. ನೋಡಿ ಹೈಡ್ರೋಜನ್ ಆಟಮ್ Z ತಗೊಳ್ಳಂಗಿಲ್ಲ ಒಂದು, ನೆಕ್ಸ್ಟ್ N ತಗೋಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಬೇರೆ ಬೇರೆ ಹಾಕಿ ಸರಿ. N ಏನಿದೆ ಅಲ್ಲಿ ಡಿನಾಮಿನೇಟರ್ ಅಲ್ಲಿ N ಅಲ್ಲಿ ಸ್ಕ್ವೇರ್ ಏನಿಲ್ಲ. ಇದೇ ತರ ನಾವು ಹೈಡ್ರೋಜನ್ ಲೈಕ್ ಆಟಮ್ಸ್ ಅಲ್ಲಿ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಎಷ್ಟು ಅಂತ ಕೇಳಿದಾಗ ಏನ್ ಚೇಂಜಸ್ ಆಗುತ್ತೆ ಫಾರ್ಮುಲಾದಲ್ಲಿ Vn is equal to addition ಏನಾಗುತ್ತೆ ಅಂತ ನೋಡ್ಕೊಳ್ಳಿ 2.18 into 10 to the power of 6 meter per second whole divided by n ಇದೆ. ಕಾಮನ್ ಬರ್ದೆ ಅಷ್ಟು ನಾನು Z ಕನ್ಸಿಡರ್ ಆಗುತ್ತೆ ಹೈಡ್ರೋಜನ್ ಲೈಕ್ ಆಟಮ್ಸ್ ಗೆ ಚೇಂಜಸ್ ಆಗೋದ್ರಿಂದ ಅದರಲ್ಲಿ ಎಷ್ಟು ಇದೆ ಅದು Z ಆಗಿದೆಯೋ ಅಷ್ಟೇ ಬರುತ್ತೆ. ನಿಮಗೆ ಫಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಮೆಮೊರಿ ಇರಬೇಕು. R1 ವ್ಯಾಲ್ಯೂ ಎಷ್ಟು, E1 ವ್ಯಾಲ್ಯೂ ಎಷ್ಟು, V1 ವ್ಯಾಲ್ಯೂ ಎಷ್ಟು ಅನ್ನೋದು ಗೊತ್ತಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು ಫಾರ್ಮುಲಾಸ್ ಇಟ್ಕೊಂಡು. CTL ಶಾರ್ಟ್ ಕಟ್ ನೀವು ಈ ಫಾರ್ಮುಲಾಸ್ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ರೀಕಾಲ್ ಆಗಬೇಕು, ಮೆಮೊರಿ ಇರಬೇಕಾಗುತ್ತೆ. ಫಾರ್ಮುಲಾಸ್ ಅಷ್ಟೇ, ಈ ಶಾರ್ಟ್ ಕಟ್ ಮೆಥಡ್ಸ್ ಅಷ್ಟೇ. ವೆಲಾಸಿಟಿ, ಎನರ್ಜಿ, ರೇಡಿಯಸ್ ಬಗ್ಗೆ ಡಿಸ್ಕಷನ್ ಮುಗಿತು. ಇನ್ನು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ನಾನು ಹೇಳಿದೆ ಇನಿಷಿಯಲಿ ಏನು ಹೇಳಿದೆ, ಬಾಮರ್ ಫಾರ್ಮುಲಾ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ ಸರ್. ಇದ್ರ ಮೇಲೆ ಏನಾದ್ರು ಸಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, ಲಾಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಬಾಮರ್ಸ್ ಫಾರ್ಮುಲಾ ಇಲ್ಲಿ ಲೀಸ್ಟ್ ಮಾಡ್ತಿರೋ ಉದ್ದೇಶ ಒಂದೇ, ರಿವಿಷನ್ ಆಗ್ಬೇಕು ನಿಮಗೆ ಅಂತ ಅಷ್ಟೇ. ನಿಮ್ಮ ಕಡೆ ಎಲ್ಲಾ ಫಾರ್ಮುಲಾಸ್ ಇದೆ, ಬರ್ಕೊಳ್ಳೋದ್ರಿಂದ ನಿಮಗೆ ಫಾಸ್ಟ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ಸಿಂಪ್ಲಿಫಿಕೇಶನ್. ಬಾಮರ್ ಫಾರ್ಮುಲಾದಲ್ಲಿ ನೀವು ಏನ್ ಫೈಂಡ್ ಔಟ್ ಮಾಡಬಹುದು ಅಂತ ಗೊತ್ತಿದೆ ನಿಮಗೆ. ನ್ಯೂ ಬಾರ್ ದಟ್ ಈಸ್ ವೇವ್ ನಂಬರ್. ವೇವ್ ನಂಬರ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ದಿ ವೇವ್ ಲೆಂಥ್ ದಟ್ ಈಸ್ ಈಕ್ವಲ್ ಟು 1 by lambda. ಗೆ ಫಾರ್ಮುಲಾ ಡಿರೈವ್ ಮಾಡಿದ್ರೆ ಏನಂತ ಬಂದಿದೆ, r into 1 by n1 square minus 1 by n2 square. ಯೂನಿಟ್ ಬರೆದ್ರೆ ಬರೀರಿ ಪರ್ ಮೀಟರ್ SI. ಕ್ಲಿಯರ್ ಆಯ್ತಾ? ಅಲ್ಲಿಗೆ ನೀವು ವೇವ್ ನಂಬರ್ ಬೇಕು ಅಂದ್ರೆ ಡೈರೆಕ್ಟ್ 1 by lambda ಫಾರ್ಮುಲಾ ಯೂಸ್ ಮಾಡಿ. ವೇವ್ ನಂಬರ್ ಬಿಟ್ಟು ವೇವ್ ಲೆಂಥ್ ಕೇಳಿದ್ರೆ ಆನ್ಸರ್ ಗೆ ರೆಸಿಪ್ರೋಕಲ್ ಆಗುತ್ತೆ. ಅಂದ್ರೆ ನೀವು ಬಂದಿರೋ ಆನ್ಸರ್ ರೆಸಿಪ್ರೋಕಲ್ ತಗೊಂಡ್ರೆ ಲ್ಯಾಂಬ್ಡಾ ಸಿಗುತ್ತೆ. ಅದು ಸಿಂಪ್ಲಿಫಿಕೇಶನ್ಸ್ ಹೇಳ್ಕೊಡ್ತೀನಿ ನಾನು. ಇದೇ ತರ ಇಲ್ಲಿ ನೀವು ವೇವ್ ಲೆಂತ್ ಮತ್ತೆ ವೇವ್ ನಂಬರ್, ವೇವ್ ಫ್ರೀಕ್ವೆನ್ಸಿ ಕೇಳ್ತಾರೆ, ಅವಾಗ ಏನ್ ಮಾಡ್ಬೇಕು ನೀವು, ಫ್ರೀಕ್ವೆನ್ಸಿ ಕೇಳಿದ್ರೆ ದಟ್ ಈಸ್ c by lambda. ಈ ಫಾರ್ಮುಲಾ ಯೂಸ್ ಮಾಡಿ. c ಅಂದ್ರೆ ಇಲ್ಲಿ velocity of light in vacuum 3 into 10 to the power of 8 meter per second. Therefore c into 1 by lambda ಇದೆ ಇಲ್ಲಿ. ಅಲ್ಲಿಗೆ 1 by lambda ವ್ಯಾಲ್ಯೂ ಇದೆ, ಇದು ಮಲ್ಟಿಪ್ಲೈಡ್ ಬೈ c ಮಾಡ್ತಾ ಹೋಗುತ್ತೆ. Therefore rc 1 by lambda ಇದೆ, ಈ ವ್ಯಾಲ್ಯೂ into c ಮಾಡ್ತಾ ಇದೀನಿ, is into 1 by n1 square minus 1 by n2 square. ಹಾಗೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀರಾ. ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಗೆ ನಿಮಗೆ ಬೇಕಾಗಿರೋ ಫಾರ್ಮುಲಾಸ್ ಎಲ್ಲ ಲೀಸ್ಟ್ ಮಾಡಿ. ಅದಾಯ್ತಲ್ವಾ? ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೇವ್ ಲೆಂತ್ ಫೈಂಡ್ ಔಟ್ ಮಾಡಬಹುದು, ವೇವ್ ನಂಬರ್ ಫೈಂಡ್ ಔಟ್ ಮಾಡಬಹುದು, ವೇವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬಹುದು. ಇಷ್ಟನ್ನು ನೀವು ನೋಡ್ಕೊಳ್ಳಿ ಒನ್ ಟೈಮ್. ಸರ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬಳಸ್ತೀನಿ ಅಂತಿಲ್ಲ, ಈಗ ಹೇಳ್ತಾ ಹೋಗ್ತೀನಿ ನೋಡಿ. ನಿಮ್ಗೆ ಯಾವ್ಯಾವ ನೆಸಿಟಿ ಇದೆ ಅಂತ ಬರ್ಕೊಳ್ಳಿ. ಇಲ್ಲ ಸರ್ ಗೊತ್ತಿದೆ ಅಂತ ನೆಸಿಟಿ ಇದ್ರೆ ಮಾತ್ರ ಬರ್ಕೊಳ್ಳಿ. ವೇವ್ ಆರ್, ಇಲ್ಲಿ ಆರ್ ಅಂದ್ರೆ ಏನು, ರಿಡ್ಬರ್ಗ್ ಕಾನ್ಸ್ಟೆಂಟ್. ದಟ್ ವ್ಯಾಲ್ಯೂ ಇಸ್ 1.097 into 10 to the power of plus 7 ಬರ್ದೆ ಬಿಡ್ತೀನಿ, ಪ್ಲಸ್ 7 per meter. ಇದು ಕೂಡ ಒಂದು ಮಾರ್ಕ್ ಕೇಳೋ ಚಾನ್ಸಸ್ ಇರಬಹುದು. ಫಾರ್ಮುಲಾ ಕೇಳ್ತಾರೆ, ಇಲ್ಲ ಅಂದ್ರೆ ನಾನು ವ್ಯಾಲ್ಯೂ ಕೇಳ್ತಾರೆ, ರೈಟ್ ದಿ ವ್ಯಾಲ್ಯೂ ಆಫ್ ದ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ. ಬಟ್ ಕಾಲಮ್ ಸಿಂಪ್ಲಿಫಿಕೇಶನ್ ಕಂಪಲ್ಸರಿ ನಿಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಫಾರ್ಮುಲಾಸ್ ಅಲ್ಲಿ ಏನೇನು ಬೇಕಾಗುತ್ತೆ, ಸಿ ಗೊತ್ತಿರೋದು ನಿಮಗೆ 3 into 10 to the power of 8 meter per second. ನೆಕ್ಸ್ಟ್ h is a Planck's constant. ಮತ್ತೆ ಏರಿಯಾದೆಲ್ಲ ಬಂದಿದೆ 6.625 into 10 to the power of minus 34 joule second. ನೆಗ್ಲೆಕ್ಟ್ ಎಲ್ಲೂ ಮಾಡಬಾರ್ದು, ಯಾಕಂದ್ರೆ ಸರ್ ಇದು ಬೇಕಾಗಿಲ್ಲ ರಿಪೀಟೆಡ್ ಆಗಿ ಯಾವಾಗ ಬರೀತೀರ ಅವಾಗ ಮಾತ್ರ ನಿಮ್ಗೆ ಇಲ್ಲ ಆದ್ರೂ ಕೂಡ ಮೆಮೊರಿ ಇರುತ್ತೆ, ಯಾವ ಟೈಮ್ ಅಲ್ಲ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೇನು ಕಾನ್ಸೆಪ್ಟ್ಸ್ ಬೇಕು, ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಡೈರೆಕ್ಟ್ m ಅಂತ ತಗೊಂಡಿದ್ದೀವಲ್ವಾ, ಎಷ್ಟಿರುತ್ತೆ 9.1 into 10 to the power of minus 31 kg. Last one epsilon naught. In epsilon naught ಅಂದ್ರೆ permittivity of free space, electricity or electrostatics ಅಲ್ಲಿ ಬರುತ್ತೆ. ವ್ಯಾಲ್ಯೂಸ್ ಎಲ್ಲ 8.854 into 10 to the power of minus 12 farad per meter.
ಯಾಕೆ ಬಳಸ್ತಾ ಇದ್ದೀವಿ ನಾನು ಅಂದ್ರೆ ಪ್ರಾಬ್ಲಮ್ ಸಿಂಪ್ಲಿಫಿಕೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ ಯಾವಾಗ ಆಡ್ ಕಂಟ್ರೋಲ್ ಅನ್ನೋದು ಆಗಬಾರ್ದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅದ್ರ ಬಗ್ಗೆ ಐಡಿಯಾ ಇರಲಿ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಮತ್ತೆ ನಾನು ರಿಪೀಟ್ ಮಾಡಿ ಹೇಳ್ಬೋದಾಗಿರುತ್ತೆ. ಆ ಟೈಮ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬಗ್ಗೆ ಹೇಳಬೇಕು ಅಂತ ಮತ್ತೆ ಹೇಳ್ತೀನಿ. ಇನ್ನೇನು ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಗೊತ್ತಿರುತ್ತೆ, ಅದು ಬರೆಯನೇ ಸಿಕ್ಕಿಲ್ಲ. ಎಷ್ಟು ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ 9.1 ಸಾರಿ 1.6 into 10 to the power of 19. ಬಟ್ ಕನ್ವರ್ಷನ್ ಇದೆ ಬರ್ಕೊಂಡಿರಿ, ಯಾಕಂದ್ರೆ ನಿಮಗೆ ಲಾಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡಿರೋದೆ. 1 electron volt is equal to how many joules? 1.6 into 10 to the power of minus 19 joules. ಗೊತ್ತಿದೆ ಕನ್ವರ್ಷನ್ಸ್ ಅಲ್ಲಿ ಮತ್ತೆ ಮಾಡ್ತಿದೀವಿ ಅನ್ನೋದು. ಇಷ್ಟಕ್ಕೆ ಮುಗಿದಿಲ್ಲ, ಇದನ್ನ ನೆಕ್ಸ್ಟ್ ಇದ್ದರೆ ಬೇರೆ ಬೇರೆ ಫಾರ್ಮುಲಾಸ್ ಯೂಸ್ ಮಾಡ್ಕೋಬಹುದು ನಾವು. ಬಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಚಾಪ್ಟರ್ ಬರೋದು ಇದೇ ಆಗಿರುತ್ತೆ. ಕ್ಲಿಯರ್ ಆಯ್ತಾ? ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಪ್ರಾಬ್ಲಮ್ಸ್ ಒನ್ ಬೈ ಒನ್ ಡಿಕ್ಟೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಫಾಸ್ಟ್ ಆಗಿ ನೀವು ಸಾಲ್ವ್ ಮಾಡಬೇಕು. ಸರ್ ಸಾಲ್ವ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಅಂದ್ರೆ ನೀವು ಪ್ರಾಕ್ಟೀಸ್ ಟೈಮಲ್ಲಿ ಮಾಡ್ಕೊಳ್ಳಿ. ಬಟ್ ನಾನು ಡಿಕ್ಟೇಟ್ ಮಾಡಿ ಸೊಲ್ಯೂಷನ್ಸ್ ಕೊಡೋದ್ರಿಂದ ಲೇಟ್ ಆಗುತ್ತೆ, ಹಾಗಾಗಿ ನೀವು ಸಾಲ್ವ್ ಮಾಡೋಕ್ಕೆ ಟೈಮು ಕಡಿಮೆ ಆಗ್ತೀನಿ. ನೀವು ರಿವಿಷನ್ ಮಾಡ್ಕೊತಾ ಇರ್ತೀರಾ ಇಲ್ಲ ವಿಡಿಯೋಸ್ ರಿಪೀಟೆಡ್ ನೋಡ್ತಾ ಇರ್ತೀರೋ ಅವಾಗ ಸಾಲ್ವ್ ಮಾಡಿ. Write on the first problem. First one, if the velocity of an electron faster ಬರ್ಕೋಬೇಕು ನೀವು. If the velocity of an electron in first orbit of hydrogen atom is ಎಷ್ಟಿರುತ್ತೆ ಕೊಟ್ಟಿದ್ದಾರೆ ಅವರು. ಬಟ್ ನಿಮ್ಗೆ ಗೊತ್ತಿದ್ರೆ ಯಾಕಂದ್ರೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ದಿ ಪರ್ಟಿಕ್ಯುಲರ್ ಕ್ವಾಂಟಿಟಿ ಇನ್ ದಿ ಫಸ್ಟ್ ಆರ್ಬಿಟ್ ಸೆಕೆಂಡ್ ಆರ್ಬಿಟ್ ಅಂತ ಕೇಳಿದಾಗ ನೀವು ಆ ವ್ಯಾಲ್ಯೂ ನಾಮಕ ಇಟ್ಕೊಂಡಿಲ್ಲ ಅಂದಾಗ ಕಷ್ಟ ಆಗುತ್ತೆ. ಫಸ್ಟ್ ಆರ್ಬಿಟ್ ಆದರೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಆರ್ಬಿಟ್ ಯೂಸ್ ಮಾಡ್ಕೊಂಡು ಬೇಕಾಗುತ್ತೆ. ಇಫ್ ದ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ದಿ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಇಸ್ ಹೌ ಮಚ್ ಗೊತ್ತಿದೆಯಲ್ಲ ನಿಮಗೆ ಆಲ್ರೆಡಿ, ಅದನ್ನೇ ಕೊಡ್ತಾ ಇದ್ದೀವಿ. 2.18 into 10 to the power of 6 meter per second. Full stop. What is the velocity of an electron in second orbit? ಅವರು ಈ ಮೇಲಿನ ಸ್ಟೇಟ್ಮೆಂಟ್ ಕೊಡಬಾರದು, ಕೇಳಬಹುದು ಕ್ಯಾಲ್ಕುಲೇಟ್ ದಿ ವೆಲಾಸಿಟಿ ಆಫ್ an electron in the second orbit of hydrogen atom ಅಂತ. ಸೆಕೆಂಡ್ ಆರ್ಬಿಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮಗೆ ಫಸ್ಟ್ ಆರ್ಬಿಟ್ ಅಲ್ಲಿ ಅದರ ವ್ಯಾಲ್ಯೂ ಗೊತ್ತಿರಬೇಕು. ರೇಡಿಯಸ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಇಲ್ಲ ಈ ತರ ವೆಲಾಸಿಟಿನೂ ಆಗಿರ್ಬೋದು. ಅದಕ್ಕೆ ಹೇಳ್ತಾರೆ ರೀಕಾಲ್ ಮಾಡಿರೋ ಉದ್ದೇಶ ಇಷ್ಟೇ. ಈ ವ್ಯಾಲ್ಯೂಸ್ ಕೊಡಬಹುದು, ಕೊಡದಂಗಿರ್ಬೋದು. ಕೊಟ್ಟಿದ್ದಾರೆ ಸರ್ ಈಸಿ ನನಗೆ ಫಾರ್ಮುಲಾ ಗೊತ್ತಿದೆ ಮಾಡ್ತೀನಿ ಸರಿ, ಬಟ್ ಕೊಟ್ಟಿಲ್ಲ ಅಂದಾಗ ಫಾರ್ಮುಲಾ ಜೊತೆಗೆ ಆ ಫಾರ್ಮುಲಾದಿಂದ ಈ ವ್ಯಾಲ್ಯೂ ನೀವು ಜ್ಞಾಪಕದಲ್ಲಿ ಇಟ್ಕೊಬೇಕಾಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಆನ್ಸರ್. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನೋಡ್ಕೊಳ್ಳಿ. ಡೈರೆಕ್ಟ್ 1 ಮಾರ್ಕ್ ಪ್ರಾಬ್ಲಮ್ ತರ ಇದೆ. ವೆಲಾಸಿಟಿ ಆಫ್ an electron in second orbit in which atom? ಯಾವ ಆಟಮ್ ಅಂತ ಹೇಳ್ತಾರೆ? ಹೈಡ್ರೋಜನ್ ಆಟಮ್. ನಮಗೆ ಗೊತ್ತಿದೆ Vn for hydrogen atom is ಫಾರ್ಮುಲಾ ನೋಡ್ಕೊಳ್ಳಿ. ಹೈಡ್ರೋಜನ್ ಆಟಮ್ಗೆ ಯಾವಾಗಲೂ ಆರ್ಬಿಟಲ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಅದು ಕೂಡ ಯಾವುದು? Vn is equal to 2.18 into 10 to the power of 6 meter per second whole divided by n ತಗೋಬೇಕು. z ತಗೋಬೇಕು, n ತಗೋಬೇಕು. ಓನ್ಲಿ n z ಇಲ್ಲ, ಹೈಡ್ರೋಜನ್ ಆಟಮ್ ತಗೋಬಾರ್ದು. by n. ಈಸಿ ಇದೆ, ಸಿಂಪ್ಲಿಫಿಕೇಶನ್ಸ್ ನೀವು ಮಾಡಬಹುದು. ಬಟ್ ನನಗೆ ಬೇಕಾಗಿರೋದು ಯಾವುದು? ಇಲ್ಲಿ Vn ಅಂದ್ರೆ V2. ಯಾಕೆ ಅಂದ್ರೆ ಸೆಕೆಂಡ್ ಆರ್ಬಿಟ್ ಅಲ್ಲಿ ವೆಲಾಸಿಟಿ ಫೈಂಡ್ ಔಟ್ ಮಾಡ್ತಾ ಇದ್ದೆವು. therefore 2.18 into 10 to the power of 6 meter per second whole divided by 2. therefore simplify ಮಾಡಿ ನೋಡಿ 1.09 ಬರುತ್ತೆ. ಇದು into 10 to the power of 6 meter per second. just ಒಂದು ಮಾರ್ಕಿಂದ ಅಷ್ಟೇ, ಬಟ್ ಮೆಥಡ್ಸ್ ಗೊತ್ತಾಗಲಿ ಅಂತ ನಾವು ಮಾಡ್ತಾರೆ. ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಫಸ್ಟ್ ಮಾಡ್ತಾರೆ. ಅಂದ್ರೆ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ ಹಾಕಿದೀನಿ
ಹಾಕಿದೀವಿ ಅಂತಲ್ಲ ಅದರ ವ್ಯಾಲ್ಯೂ ಇರೋದೇ ಅಷ್ಟು. ಹಾಗಾಗಿ ಡೈರೆಕ್ಟ್ ಪ್ರಾಬ್ಲಮ್ ಸಿಗುತ್ತೆ. ಏನಂತಿರುತ್ತೆ, ಕ್ಯಾಲ್ಕುಲೇಟ್ ದಿ ವೆಲಾಸಿಟಿ ಆಫ್ an electron in second orbit in hydrogen atom or hydrogen like atoms ಅಂತ ಕೊಡಬಹುದು. ಹೈಡ್ರೋಜನ್ ಆಟಮ್ ದಿ ಫಾರ್ಮುಲಾ ಹೈಡ್ರೋಜನ್ ಲೈಕ್ ಆಟಮ್ಸ್ ನ ಏನು ಬರುತ್ತೆ ಇಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ ಇಂಟು z ಬರುತ್ತೆ. ಈ ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ z, ಯಾಕಂದ್ರೆ ಫಾರ್ಮುಲಾದಲ್ಲೇ ಬರುತ್ತೆ ಅದು. ಅದಕ್ಕೆ ನೀವು ಎಲ್ಲಾ ಕಡೆನೂ ಥಿಂಕ್ ಮಾಡಬೇಕು, ಎಲ್ಲ ಆಂಗಲ್ ಅನ್ನು ಥಿಂಕ್ ಮಾಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದೇ ಕೊಡಬೇಕು ಅಂತಿಲ್ಲ, ಪ್ರಾಬ್ಲಮ್ಸ್ ಗೊತ್ತಿದೆ. ಹೈಡ್ರೋಜನ್ ಬಂದು ಹೈಡ್ರೋಜನ್ ಲೈಕ್ ಆಟಮ್ಸ್ ಬರ್ಬೋದು, ಸೆಕೆಂಡ್ ಆರ್ಬಿಟ್ ಬರ್ಬೋದು, ಫಿಫ್ತ್ ಆರ್ಬಿಟ್ ಕೊಡ್ಬೋದು. ಹಾಗಾಗಿ ಒಂದು ಮೆಥಡ್ ನಾವು ಹೇಳಿರ್ತೀವಿ, ಅದನ್ನ ಇಟ್ಕೊಂಡು ನೀವು ಬೇರೆ ಬೇರೆ ಆಂಗಲ್ ಥಿಂಕ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ಸ್ ಕಂಪ್ಲೀಟ್ ಸಾಲ್ವ್ ಮಾಡ್ಬೋದು. ಕ್ಲಿಯರ್ ಆಯ್ತಲ್ವಾ? ಸೆಕೆಂಡ್ ಪ್ರಾಬ್ಲಮ್ ಥಿಂಕ್ ಮಾಡಿ ಅದರ ಬಗ್ಗೆ ಯಾವಾಗ ಗೊತ್ತಾಗುತ್ತೆ ಬೇರೆ ತರ ಪ್ರಾಬ್ಲಮ್ಸ್ ಯಾವ ತರ ಕೊಡ್ಬೋದು ಅನ್ನೋದನ್ನ ಸೆಕೆಂಡ್ ಪ್ರಾಬ್ಲಮ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದಿ ಆಂಗುಲರ್ ಮೊಮೆಂಟಮ್ of an electron. Calculate the angular momentum of an electron in the second orbit. ಯಾವ ಆರ್ಬಿಟಲ್ ಅನ್ನು ಕೇಳ್ಕೊಳ್ಳಿ. ಸೆಕೆಂಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಎಲೆಕ್ಟ್ರಾನ್ ಸೆಕೆಂಡ್ ಆರ್ಬಿಟಲ್ ಇದೆ, ಅದಕ್ಕೆ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಎಷ್ಟು ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಬೋರ್ಸ್ ಪಾಸ್ಟುಲೇಟ್ ಯೂಸ್ ಮಾಡ್ಕೊಂಡ್ರೆ ಅಥವಾ ಬೋರ್ಸ್ ಕ್ವಾಂಟೈಸೇಷನ್ ಯೂಸ್ ಆಗುತ್ತೆ. ಇಲ್ಲಿ ಆನ್ಸರ್ ಡೈರೆಕ್ಟ್ ಬರೀಬಹುದು. ನಿಮಗೆ ಸೆಕೆಂಡ್ ಆರ್ಬಿಟಲ್ n ವ್ಯಾಲ್ಯೂ ಎಷ್ಟು 2 ಅದಾಯ್ತಲ್ವಾ, ಬರ್ಕೊಳ್ಳಿ. ವಿ ನೋ ದಟ್ from Bohr's postulate or from Bohr's quantization rule, ಹೇಳ್ತೀರಾ Bohr's quantization rule, orbital angular momentum L is equal to nh by 2 pi. But here what is the value of n? ಯಾವ ಆರ್ಬಿಟ್ ಕೇಳ್ತಿದಾರೋ ಸೆಕೆಂಡ್ ಆರ್ಬಿಟ್, therefore n is equal to 2 into what is the value of h? ಬರ್ಕೊಂಡಿರಲ್ಲ ಕ್ಲಾಸ್ 6.625 into 10 to the power of minus 34 joule second whole divided by 2 into 3.14. ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ, ಇದನ್ನ ಡಿವೈಡ್ ಮಾಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಳ್ತಾ ಇದೀನಿ ನೋಡಿ ನಾನು ಎಷ್ಟು ಅಂತ 2.109, ನಿಯರ್ಲಿ 2 ಟೈಮ್ಸ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆದರೆ 2.109 into 10 to the power of ಪವರ್ ಎಷ್ಟಿದೆ minus 34 joule second. ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಯೂನಿಟ್ ಮತ್ತೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಯೂನಿಟ್ ಒಂದೇ ಇರುತ್ತೆ, ಜೌಲ್ ಸೆಕೆಂಡ್. ಹೇಳೋದು ಸ್ವಲ್ಪ ಕ್ಯಾಚ್ ಮಾಡ್ತಾ ಇದೆ, ಥಿಂಕ್ ಮಾಡಲ್ಲ, ತಪ್ಪು ಮಾಡಿದೀವಿ ಅಂತ ಕ್ಲಿಯರ್ ಆಗುತ್ತೆ, ಇಲ್ಲ ಸರಿಯಾಗಿರೋದು ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ನಾವು ಹೇಳೋದು ಕೇಳ್ತಾ ಇದ್ದೀವಿ. ಸರ್ ಅದೇ ಆಂಗುಲರ್ ಮೊಮೆಂಟಮ್ ಫೋರ್ತ್ ಆರ್ಬಿಟಲ್ ಕೇಳಿದ್ರೆ ಏನು 4 ಆಗ್ತೀರಾ, ಫಸ್ಟ್ ಆರ್ಬಿಟಲ್ ಕೇಳಿದ್ರೆ 1 ಆಗ್ತೀರಾ, ಗೊತ್ತಿರುತ್ತೆ. ಒಂದು ಕಲ್ತ್ಕೊಂಡ್ರೆ ಅದನ್ನು ಥಿಂಕ್ ಮಾಡ್ತಾ ಹೋದಾಗ ಪ್ರಾಬ್ಲಮ್ಸ್ ಚೇಂಜಸ್ ಅಂತ ಗೊತ್ತಾಗುತ್ತೆ. ಬೇಗ ಬೇಗ ಬರ್ಕೋಬೇಕು, ಯಾಕಂದ್ರೆ ಡಿಕ್ಟೇಟ್ ಮಾಡ್ತಾ ಇಲ್ಲ, ನಾನು ಜೊತೆಗೆ ಬರೀತಾ ಇದ್ದೀನಿ, ಟೈಮ್ ಬಹಳ ತಗೊಳ್ತಾ ಇದೆ. ಆದ್ರೂ ಕೂಡ ನಿಮಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರೀತಾ ಇದ್ದೀವಿ. ಅದು ನೋಡ್ಕೊಂಡು ನೀವು ಫಾಲೋ ಮಾಡಬೇಕಾಗಿರುತ್ತೆ, ಸ್ವಲ್ಪ ಫಾಸ್ಟ್ ಆಗಿ. ಥರ್ಡ್ ಒನ್, ವಾಟ್ ಈಸ್ ದಿ ಎನರ್ಜಿ possessed what is the energy possessed by a free electron? What is the energy possessed by a free electron in the state of quantum number n is equal to infinity? ಅಂದ್ರೆ ಒಂದು ಫ್ರೀ ಎಲೆಕ್ಟ್ರಾನ್ ಇದೆ, ಗೊತ್ತಿದೆ ನಿಮ್ಗೆ, ಅಲ್ಲೇ ಪ್ರೂಫ್ ಸಿಗ್ತದೆ. ಎಲೆಕ್ಟ್ರಾನ್ ಯಾವಾಗ ಫ್ರೀ ಆಗುತ್ತೆ ಅದು ಆಟಮಿಕ ಹೊರಗಡೆ ಬಂದ್ಮೇಲೆ. ಹೊರಗಡೆ ಬಂದಿದೆ ಅಂದ್ರೆ ಯಾವ ಆರ್ಬಿಟಲ್ ಇದೆ, ಫ್ರೀ ಎಲೆಕ್ಟ್ರಾನ್ ಇರೋದೇ n is equal to infinite orbit. ಅರ್ಥ ಆಯ್ತಲ್ವಾ? ಅದು ಡೈರೆಕ್ಟ್ ಆನ್ಸರ್ ಇದೆ ನಿಮ್ಮಲ್ಲಿ. ಎನರ್ಜಿ ಲೆವೆಲ್ ಡಯಾಗ್ರಾಮ್ ನೋಡಿ, if the n is equal to infinity then the e infinity value becomes 0 ಅಂತ. ಬಟ್ ಕ್ವೆಶ್ಚನ್ ಯಾವ ತರ ಅಲೈಸ್ ಆಗುತ್ತೆ ಅಂತ ಕ್ಲಿಯರ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಎಲೆಕ್ಟ್ರಾನ್ ಇರೋದು n is equal to infinity ಆರ್ಬಿಟಲ್ಲಿ, ಹಾಗಾಗಿ ಅದರ ಎನರ್ಜಿ ಎಷ್ಟು ಅಂದ್ರೆ ನಿಮ್ಮ ಹತ್ರ ಫಾರ್ಮುಲಾ ಇದೆ. ಅಲ್ಲಿ ಯಾವ ಆಟಮ್ ತಗೊಳ್ಳಿ, ಹೈಡ್ರೋಜನ್ ಆಟಮ್ ತಗೊಳ್ಳಿ, ಹೈಡ್ರೋಜನ್ ಲೈಕ್ ಆಟಮ್ಸ್ ತಗೊಳ್ಳಿ, ಈ ಇನ್ಫಿನಿಟಿ ವ್ಯಾಲ್ಯೂ ಯಾವಾಗಲೂ 0 ನೇ. ಕರೆಕ್ಟ್ ಆನ್ಸರ್ ಬರ್ಕೊತೀರಾ ಈ ಫಾರ್ಮುಲಾ ಯೂಸ್ ಮಾಡಿ. ಯು ನೋ ದಟ್ En is equal to
ನೀವು ಯಾವ ಫಾರ್ಮುಲಾ ಯೂಸ್ ಮಾಡಿ ಹೈಡ್ರೋಜನ್ ಆಟಮ್ ಬೇರೆ ಯಾವ ತಗೊಳ್ಳಿ ಆರ್ ಇ ಇನ್ಫಿನಿಟಿ ಡೈರೆಕ್ಟ್ ಬರ್ಕೊಂಡ್ಬಿಡಿ ಇಲ್ಲ ಫಾರ್ಮುಲಾ ತಗೊಳ್ತೀರಾ ತಗೊಳ್ಳಿ ಇ ಎನ್ ಇಸ್ ಈಕ್ವಲ್ ಟು ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್ ಬೈ ಎನ್ ಸ್ಕ್ವಯರ್ ಇಂಟು ಝಡ್ ಸ್ಕ್ವಯರ್. ಸರ್ ಏನು ಫಾರ್ಮುಲಾ ಯಾಕೆ ತಗೊಳ್ತಾ ಇದ್ದಾರೆ ನಿಮ್ಗೆ ಕ್ಲೂ ಸಿಗಲಿ. ಫಾರ್ಮುಲಾ ಏನು ಸಿಗಲಿಲ್ಲ ಅಲ್ಲಿ ಝಡ್ ವ್ಯಾಲ್ಯೂ ಎಷ್ಟಾದ್ರೂ ಹಾಕೊಳ್ಳಿ ನೀವು, ಬಟ್ ಎನ್ ವ್ಯಾಲ್ಯೂ ಮಾತ್ರ ಎಷ್ಟಾಗಬೇಕು ಇನ್ಫಿನಿಟಿ. ನಾನು ತೋರಿಸೋದು ತಗೊಂಡೆ ನಮ್ಮ ಫಾರ್ಮುಲಾ ನಿಮ್ಗೆ ಸಬ್ಸ್ಟಿಟ್ಯೂಷನ್ ಎಲ್ಲಿ ಮಾಡಬೇಕು ಅಂತ ಗೊತ್ತಾಗಲಿ ಅಂತ. Therefore, answer is infinity. Anything by infinity is 0. ಯಾವುದೇ ವ್ಯಾಲ್ಯೂ ಬಂದ ಮೇಲೆ ಡಿನಾಮಿನೇಟರ್ ಇನ್ಫಿನಿಟಿ ಇದೆ, ಹಾಗಾಗಿಬಿಟ್ಟು ಆನ್ಸರ್ ಇಸ್ 0. ಆಯ್ತಾ? ಇಲ್ಲೊಂದು ಫಾರ್ಮುಲಾ ಇದೆ, ನಾನು ಅಲ್ಲಿ ಬರೀಬೇಕಾದ್ರೆ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಬರೆಸಿಲ್ಲ, ಅದನ್ನ ನೀವು ಬರ್ಕೊಳ್ಳಿ. ಅದು ಕೂಡ ನಿಮ್ಮಲ್ಲಿ ನೋಟಲ್ಲಿ ಇರೋದೆ, ಮತ್ತೆ ನಾನು ಏನು ಮಿಸ್ ಮಾಡಿದ್ರೆ ಬಂದಿಲ್ಲ. ನೋಟಲ್ಲಿ ಇರೋದನ್ನೇ ಇಲ್ಲಿ ಲಾಸ್ಟ್ ಹೇಳಿದ್ ನಾನು ಪ್ರೀವಿಯಸ್ ನಾನು ಏನು ಹೇಳಿದ್ನೋ ಅಲ್ಲಿ ಬರ್ಕೊಂಡಿರಲ್ಲ, ಬೇಕಾದ್ರೆ ಅಲ್ಲಿ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಮಾಡ್ಬೋದು. ಯಾವ ಫಾರ್ಮುಲಾ ನಾನು ಹೇಳಿರ್ತೀನಿ ಗೊತ್ತಾಗ್ಬೋದು ನಿಮಗೆ. ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1/2. ಯಾವ ಫಾರ್ಮುಲಾ ಅಂತ ಹೇಳಿ ನೋಡೋಣ ಇದು. This formula is used to calculate the number of possible transition takes place when an electron jumps from nth orbit. nth orbit ಅಂದ್ರೆ 7th 5th 4th ಇದೆ, ಅಲ್ಲಿಂದ ಗಾಳಿಗೆ ಹಾಕಿ ಬಂದಾಗ ಎಷ್ಟು ಟ್ರಾನ್ಸಿಷನ್ಸ್ ಆಗಿ ಬರಬಹುದು ಅಥವಾ ಎಷ್ಟು ಸ್ಪೆಕ್ಟ್ರಲ್ ಲೈನ್ಸ್ ಎಮಿಟ್ ಮಾಡಬಹುದು ಅನ್ನೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿ ಬರ್ಕೊಳ್ಳಿ. ನೋಡಿ, when an electron jumps from higher orbit to its lower orbit, then the number of possible transitions or number of spectral lines emitted, ಎಷ್ಟು ಸ್ಪೆಕ್ಟ್ರಲ್ ಲೈನ್ಸ್ ಎಮಿಟ್ ಆಗುತ್ತೆ, ಎಷ್ಟು ಟ್ರಾನ್ಸಿಷನ್ಸ್ ಆಗುತ್ತೆ ಅಂತ ಕ್ವೆಶ್ಚನ್ ಕೇಳಿದ್ರೆ ಇದು ಯೂಸ್ ಮಾಡಿ ಬಹಳ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಒಂದು ಪ್ರಾಬ್ಲಮ್ ನಾನು ಮಾಡಿಸ್ತೀನಿ. ಈ ಫಾರ್ಮುಲಾನ ನೋಡ್ಕೊಳ್ಳಿ ಸಾಧ್ಯ ಆದರೆ, ಇಲ್ಲಾಂದ್ರೆ ಬರ್ಕೊಂಡಾಗ ಅಲ್ಲಿ ಬರ್ಕೊಳ್ಳಿ ಅಷ್ಟೇ. ಏನು ಗೊತ್ತಾಗಿದೆ ಫಾರ್ಮುಲಾ ಬಗ್ಗೆ. ಎನ್ ಅಂದ್ರೇನು, ಯಾವ ಹೈಯರ್ ಆರ್ಬಿಟಲ್ ಎಲೆಕ್ಟ್ರಾನ್ ಇತ್ತು ಅಂತ ಹೇಳೋದೇ ಎನ್ ವ್ಯಾಲ್ಯೂ. ಅದನ್ನು ಪರಿಸ್ಥಿತಿ ನೋಡ್ಕೊಳ್ಳಿ, ಬರ್ಕೊಳ್ಳಿ. How many possible transitions takes place? How many possible transition takes place are spectral lines emitted? That question ಸ್ವಲ್ಪ changes ಆಗುತ್ತೆ. How many possible transitions takes place are spectral lines emitted when an electron jumps from n is equal to 5 to n is equal to 1. ಫಿಫ್ತ್ ಆರ್ಬಿಟಲ್ ಇರೋ ಎಲೆಕ್ಟ್ರಾನ್ ಫಸ್ಟ್ ಆರ್ಬಿಟಲ್ ಬಂದಿದೆ, ಇಲ್ಲ ಸೆವೆಂತ್ ಆರ್ಬಿಟಲ್ ಇರೋ ಎಲೆಕ್ಟ್ರಾನ್ ಫಸ್ಟ್ ಆರ್ಬಿಟಲ್ ಬಂದಿದೆ. ಯಾವ ಆರ್ಬಿಟಲ್ಗೆ ಬಂದಿದೆ ಅನ್ನೋದನ್ನ ನೀವು ನೋಡಬಾರ್ದು, ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಎನ್ ವ್ಯಾಲ್ಯೂ 1 ಹಾಕಬೇಕು ಏನ್ ಹಾಕಬೇಕು ಅಂತ. ಈ ತರ ಕೇಸಸ್ ಅಲ್ಲಿ ನೀವು ಪಾಸಿಬಲ್ ಟ್ರಾನ್ಸಿಷನ್ಸ್ ಸ್ಪೆಕ್ಟ್ರಲ್ ಲೈನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಯಾವ ಆರ್ಬಿಟಲ್ ಇತ್ತು ಅನ್ನೋದು ನೋಡ್ಕೊಳ್ಳಿ ಸರ್. ಯಾವ ಆರ್ಬಿಟಲ್ ಇತ್ತು ಫಸ್ಟ್ ಫಿಫ್ತ್ ಆರ್ಬಿಟಲ್ ಅಲ್ಲಿ, ಎಲ್ಲಿಗೆ ಬರುತ್ತೆ ಅನ್ನೋದು ಡೆಸಿಷನ್ ಬೇಕಾಗಿಲ್ಲ, ಯಾಕಂದ್ರೆ ಗ್ರೌಂಡ್ ಸ್ಟೇಟ್ ಬರೋದನ್ನೇ ಕಾಮನ್ ಫಿಟ್ ಮಾಡ್ತೀವಿ. ಸೆವೆಂತ್ ಅಲ್ಲಿ ಇತ್ತು n is equal to 7 ತಗೊಳ್ಳಿ. ಇನ್ಫೈನೈಟ್ ಆರ್ಬಿಟಲ್ ಇತ್ತು n is equal to infinity ಹಾಕೊಳ್ಳಿ. ಗೊತ್ತಾಗುತ್ತೆ ಸಿಂಪ್ಲಿಫಿಕೇಶನ್ಸ್ ಅಲ್ಲಿ. ಬಟ್ ಇದು ನೋಡ್ಕೊಳ್ಳಿ, n ವ್ಯಾಲ್ಯೂ ನೀವು ಹೈಯರ್ ವ್ಯಾಲ್ಯೂನೇ ತಗೋಬೇಕು, ಯಾಕಂದ್ರೆ ಜಂಪ್ ಆಗ್ತಾ ಇರೋದು ಒಂದು ಹೈಯರ್ ವ್ಯಾಲ್ಯೂ ನಲ್ಲಿ ಆಗಿರುತ್ತೆ. therefore ನೀವು ತಗೋಬಹುದು. ಕ್ಲಿಯರ್ ಆಯ್ತಲ್ಲ ಕ್ವೆಶ್ಚನ್. when an electron jumps from n is equal to 5 to n is equal to 1 ಕ್ವೆಶ್ಚನ್ ಇದೆ, ಆನ್ಸರ್ ನೋಡ್ಕೊಳ್ಳಿ. here ನೀವು ಕನ್ಫ್ಯೂಸ್ ಆದ್ರೆ ಬರ್ಸ್ಬಿಡ್ತೀನಿ. n is equal to 5 ಅಂತ ತಗೋಬೇಕು. ಕನ್ಫ್ಯೂಸ್ ಆಗುತ್ತೆ n ಏನು ತಗೋಬೇಕು ಅಂತ. n1 n2 ಅಂತ ಬರಲ್ಲ, n is equal to 5. ನೆಕ್ಸ್ಟ್ n is equal to n ಅಂದ್ರೆ ನಂಬರ್ ಆಫ್ ಪಾಸಿಬಲ್ ಟ್ರಾನ್ಸಿಷನ್ಸ್ ಆರ್ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಎಮಿಟೆಡ್. ಎರಡಕ್ಕೂ ಕೂಡ ಇದೇ ಫಾರ್ಮುಲಾ ಯೂಸ್ ಮಾಡ್ತೀರಾ. ಯಾವ ಫಾರ್ಮುಲಾ ಅದು? n into n minus 1 whole divided by 2 that is equal to, ಸಿಂಪ್ಲಿಫಿಕೇಶನ್ ಮಾಡಬೇಕಾ, 5 ಹೈಯರ್ ವ್ಯಾಲ್ಯೂ ಇರೋದು ತಗೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. 5 into 5 minus 1 whole divided by 2 ಸಿಂಪ್ಲಿಫಿಕೇಶನ್ ಮಾಡಿ ನೋಡಿ. 4 into 5
ನೋಡ್ಕೊಳ್ಳಿ ಇಲ್ಲಿ ಸಿಂಪ್ಲಿಫಿಕೇಶನ್ ಗೊತ್ತಾಗುತ್ತೆ ನಿಮಗೆ. ಇದು 4 ಆಗುತ್ತೆ ಮಲ್ಟಿಪ್ಲೈಡ್ ಬೈ 5 20 ದಟ್ ಈಸ್ ಈಕ್ವಲ್ ಟು n ಮಿನಿಟ್ ಇಲ್ಲ, ಎಷ್ಟು ಟ್ರಾನ್ಸಿಷನ್ಸ್ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆಯ್ತಾ? ಇವು ಸಿಂಪಲ್ ಪ್ರಾಬ್ಲಮ್ಸ್. ಇನ್ನೊಂದು ಬರ್ಕೊಳ್ಳಿ ಇವತ್ತಿಗೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪ್ರಾಬ್ಲಮ್ಸ್ ಮಾಡಿಸೋದಾದ್ರೆ 5 ಮಾರ್ಕ್ಸ್ ಅಂದ್ರೆ ನಿಮ್ಮಲ್ಲಿ ಏನ್ ಎಕ್ಸಾಮ್ ಬರುತ್ತೆ ಆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡ್ತೀವಿ. ಇವು ಯೂಸ್ ಇಲ್ಲ ಅಂತಲ್ಲ, ಇದೆಲ್ಲ ಸಿಟಿ ಪ್ರಾಬ್ಲಮ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಮಾಡಿಸ್ತಾ ಇದ್ದೀನಿ. ನಿಮ್ಗೊಂದು ಕ್ಲೂ ಸಿಗ್ಲಿ ಅಂತ. ಅಷ್ಟೊಳಗೆ ನಿಮ್ಮ ಕಾಲೇಜ್ ಏನಾದ್ರು ಹಾಫ್ ಡೇ ಸ್ಟಾರ್ಟ್ ಆದ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತೀನಿ. ಇಲ್ಲ ಪ್ರಾಬ್ಲಮ್ಸ್ ಕ್ರಿಕೆಟ್ ಮಾಡೋದು ನಮ್ಗೆ ಲೇಟ್ ಆಗಿದ್ರೆ ನಾವು ನೆಕ್ಸ್ಟ್ ಚಾಪ್ಟರ್ಗೆ ನಾವು ಹೋಗಿ ನೆಕ್ಸ್ಟ್ ಬಂದಾಗ ನಾವು ಕ್ಲಾಸಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸದ್ಯಕ್ಕೆ ಇಷ್ಟು ಬರ್ಕೊಂಡಿದ್ದೀರಲ್ವಾ? ಇನ್ನೊಂದು ಪ್ರಾಬ್ಲಮ್ ಬರ್ಕೊಳ್ಳಿ. ಸಿಂಪಲ್ ಪ್ರಾಬ್ಲಮ್ಸ್ ಫಸ್ಟ್ ಮುಗಿದ್ಬಿಟ್ರೆ ನೆಕ್ಸ್ಟ್ ನಾವು ಥಿಂಕ್ ಮಾಡ್ತೀವಿ. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮಾಡಿಸ್ಬೇಕಾ ಅಥವಾ ಆಫ್ಲೈನ್ ಬಂದಲ್ಲಿ ಮಾಡಿಸ್ಬೇಕಾ ಅನ್ನೋದನ್ನ. ದ ಟೋಟಲ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್, ಇನ್ನೊಂದು ಮಾಡ್ತೀವಿ ಎಲ್ಲ ಬಸ್. ದ ಟೋಟಲ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ in first orbit of hydrogen atom is minus 13.6. ಸ್ವಲ್ಪ ಥಿಂಕ್ ಮಾಡಿ ನೋಡೋಣ. ನೀವು 3 ಟೈಪ್ಸ್ ಆಫ್ ಎನರ್ಜಿಸ್ ನೋಡಿದ್ರೆ ಎಲೆಕ್ಟ್ರಾನ್ಗೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಅದು ಯಾವಾಗಲೂ ಕೂಡ ನೆಗೆಟಿವ್ ಇರುತ್ತೆ. ಕೈನೆಟಿಕ್ ಎನರ್ಜಿ ಇರುತ್ತೆ, ಯಾವಾಗಲೂ ಕೂಡ ಪಾಸಿಟಿವ್ ಇರುತ್ತೆ. ನೋಡಿದ್ರೆ ರಿಲೇಷನ್ಸ್ ಕೂಡ ಸ್ಟಡಿ ಮಾಡಿರ್ತೀರಾ, ಬೇಕಾದ್ರೆ ಬರದೇ ಬರ್ತೀವಿ ನೋಡ್ಕೊಳ್ಳಿ. ನಿಮಗೆ ರಿವಿಷನ್ ಆಗಲಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ ZE ಸ್ಕ್ವೇರ್ ಡಿವೈಡೆಡ್ ಬೈ 4 pi epsilon into r. ಬೇಕಾದ್ರೆ ನೋಡ್ಕೊಳ್ಳಿ ನಿಮ್ಮ ಡಿರೈವೇಷನ್ಸ್ ಅಲ್ಲಿ. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಪ್ಲಸ್ ZE ಸ್ಕ್ವೇರ್ ಡಿವೈಡೆಡ್ ಬೈ 8 pi epsilon into r. Similarly, the total energy is equal to minus ZE square divided by 8 pi epsilon into r. Total energy ಎಷ್ಟಿರುತ್ತೋ ಅಷ್ಟೇ kinetic energy ಇರುತ್ತೆ, but potential energy value changes ಇದೆ. Potential energy is always negative. Total energy of electron is always negative. That indicates that electron is moved to the nucleus. Kinetic energy is positive. Relations study ಮಾಡಿ ಅರ್ಥ ಆಗಿದೆ. Kinetic energy ಮತ್ತೆ total energy ಸೇಮ್ ಇದೆ, but total energy negative ಇದೆ, kinetic energy ಪಾಸಿಟಿವ್ ಇದೆ. ಇಲ್ಲಿ ನೋಡ್ಕೊಳ್ಳಿ ಇವೆರಡು ರಿಲೇಷನ್ ಏನು. ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಡಿವೈಡೆಡ್ ಬೈ 4 ಇದೆ, ಡಿವೈಡೆಡ್ ಬೈ 8, ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ. ಮೈನಸ್ ಬರಬೇಕು, 2 ಟೈಮ್ಸ್ ಏನ್ ಬರಬೇಕು ಕೈನೆಟಿಕ್. ಇದನ್ನ ಬರ್ಕೊಂಡಿದ್ದೀರಾ. ಪೊಟೆನ್ಷಿಯಲ್ ಎನರ್ಜಿ ಬೇಕು ಅಂದ್ರೆ 2 ಟೈಮ್ಸ್ ಕೈನೆಟಿಕ್ ಎನರ್ಜಿ ತಗೋಬೇಕು, ಬಟ್ ನೆಗೆಟಿವ್ ಇರುತ್ತೆ. ಅದೇ ತರ ಈಗ ನಾನು ಕ್ವಶನ್ ಕೊಡ್ತಾ ಇರೋದು ಟೋಟಲ್ ಎನರ್ಜಿ ಪ್ಲಸ್ ಮಾಡಬೇಕು ಮೈನಸ್ ಮಾಡಬೇಕು. ಮೈನಸ್ ಬರ್ತೀವಿ ನೋಡಿ, ಮೈನಸ್ ಅಂತ ಬರ್ತೀವಿ. ಎಲೆಕ್ಟ್ರಾನ್ ವೋಲ್ಟ್ ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್. ಈಗ ಅವ್ರು ಏನ್ ಕೇಳ್ಬೋದು, ರಿಲೇಟಿವ್ ಮಾಡಿ ಟೋಟಲ್ ಎನರ್ಜಿ ಕೊಟ್ಬಿಟ್ಟು ಅವರು ಕೈನೆಟಿಕ್ ಅನ್ನು ಕೇಳ್ಬೋದು, ಪೊಟೆನ್ಷಿಯಲ್ ಕೇಳ್ಬೋದು. ಇಲ್ಲ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಬಿಟ್ಟು ಕೈನೆಟಿಕ್ ಎನರ್ಜಿ ಕೇಳ್ಬೋದು ಅಥವಾ ಟೋಟಲ್ ಎನರ್ಜಿ ಕೇಳ್ಬೋದು. ಅಂದ್ರೆ ಒಂದು ಎನರ್ಜಿ ವ್ಯಾಲ್ಯೂ ಕೊಟ್ಟು ರಿಮೈನಿಂಗ್ 2 ಎನರ್ಜಿ ವ್ಯಾಲ್ಯೂಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಜಸ್ಟ್ ಈ ಫಾರ್ಮುಲಾಸ್ ಮೆಮೊರಿ ಇಟ್ಕೊಳ್ಳಿ, ಏನ್ ಕೇಳ್ತೀವಿ ಓಕೆ ಮಾಡ್ಬೋದು. ಬಟ್ ನಮ್ಮ ಒಂದು ವೇಯಲ್ಲಿ ಡಿಸ್ಕಸ್ ಆಗುತ್ತೆ. ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಫಸ್ಟ್ ಆರ್ಡರ್ ಆಫ್ ಹೈಡ್ರೋಜನ್ ಆಟಮ್ ಈಸ್ minus 13.6 electron volt. ಗೊತ್ತಿರೋದೆ, ಅದನ್ನೇ ನಾನು ಬರ್ಸ್ತಾ ಇದ್ದೀನಿ ಸೇಮ್ ನಿಮಗೆ. Calculate the kinetic energy and ಇನ್ನೊಂದು ಯಾವ್ದು ಬರ್ಕೊಳ್ಳೋಣ, ಎರಡು ಮುಗಿಸ್ತಿದೆ. Kinetic energy and potential energy in that state. ಆ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. ಯಾವ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಟೋಟಲ್ ಎನರ್ಜಿ ವ್ಯಾಲ್ಯೂ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದು ಲಾಸ್ಟ್ ಪ್ರಾಬ್ಲಮ್, ನೀಟಾಗಿ ಬರ್ಕೊಂಡಿದ್ದೀರಾ. ರಿಲೇಷನ್ ಯೂಸ್ ಮಾಡೋಣ. ವಿ ನೋ ದಟ್ ಫಸ್ಟ್ ರಿಲೇಷನ್ ಬರ್ಕೊಂಡು ಆನ್ಸರ್ ಹೇಳ್ಬಿಡ್ತೀರಾ. ನನಗೆ ಕೈನೆಟಿಕ್ ಎನರ್ಜಿ ಬೇಕು. ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, ಯಾವಾಗಲೂ ಕೂಡ ಪ್ಲಸ್ ಆಗಿರುತ್ತೆ. ಪ್ಲಸ್ ಆಗಿರ್ಬೇಕಂದ್ರೆ ಏನಾಗುತ್ತೆ, ಮೈನಸ್ ಆಫ್ ಮೈನಸ್ ಟೋಟಲ್ ಎನರ್ಜಿ. therefore minus of total energy is minus 13.6 electron volt. therefore kinetic energy plus ಅಲ್ಲಿ ಬರ್ತಾ ಇದೆ, ಎಷ್ಟಾಗುತ್ತೆ ಸೇಮ್ ಆಗಿದೆ. ಅದೇ ತರ ನೀವು ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. ಪೊಟೆನ್ಷಿಯಲ್ ಎನರ್ಜಿ is equal to the ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಅರ್ಥ ಆಯ್ತಲ್ವಾ? ಟೋಟಲ್ ಎನರ್ಜಿ ಅಂತ ನೆಗೆಟಿವ್ ಇರುತ್ತೆ.
ರಿಲೇಷನ್ ಏನು ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ, ಅದು ಮಲ್ಟಿಪ್ಲೈಡ್ ಬೈ 2 ಆಗ್ತದೆ, ಡಿವೈಡೆಡ್ ಬೈ 4 ಅದು, ಇದು ಡಿವೈಡೆಡ್ ಬೈ 8 ಇರುತ್ತೆ ಟೋಟಲ್ ಎನರ್ಜಿ. ಹಾಗಾಗ್ಬಿಟ್ಟು 2 ಟೈಮ್ಸ್ ದಿ ಟೋಟಲ್ ಎನರ್ಜಿ. ಎಲ್ಲ ಸಹ ನಾವು ಕೈನೆಟಿಕ್ ಎನರ್ಜಿ ತಗೊಳ್ತೀವಿ, ಮೈನಸ್ ಆಗ್ತದೆ, ನಿಮ್ಮ ಇಷ್ಟ ಯಾವ್ದಾದ್ರು ತಗೊಳ್ಳಿ. therefore 2 into minus of 13.6 electron volt, that is equal to multiply by 2 ಮಾಡಿ 27.2 electron volt. ಕ್ಲಿಯರ್ ಆಯ್ತಲ್ವಾ? ಮೈನಸ್ ಮೈನಸ್ ಬರೀಬೇಕಿಲ್ಲಿ, ಮೈನಸ್ ಇದೆ ನೋಡ್ಕೊಳ್ಳಿ, ಮೈನಸ್ 27.2 ಎಲೆಕ್ಟ್ರಾನ್ ವೋಲ್ಟ್. ಸ್ಟೂಡೆಂಟ್ಸ್ ಇಲ್ಲಿಗೆ ಸಿಂಪಲ್ ಪ್ರಾಬ್ಲಮ್ಸ್ ಕೆಲವು ಮಾತ್ರ ಮುಗಿಸಿದೀನಿ ನಾನು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಮಾಡಿಸ್ತಾ ಹೋಗ್ತೀನಿ. ಇಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ನೋಡ್ತೀನಿ, ಥಿಂಕ್ ಮಾಡಿ. ನಿಮಗೆ ಡಿಕ್ಟೇಟ್ ಮಾಡೋದೆಲ್ಲ ಲೇಟ್ ಆಯ್ತು ಅಂದ್ರೆ ಆಫ್ಲೈನ್ ಅಲ್ಲೇ ಮಾಡ್ತೀನಿ ನಾನು. ಇಲ್ಲ ಅಂದ್ರೆ ಟೈಮ್ ಹೋದ್ರು ಪರವಾಗಿಲ್ಲ ಅಂದ್ರೆ ನಾನು ಆನ್ಲೈನ್ ಅಲ್ಲೇ ಕಂಪ್ಲೀಟ್ ಮಾಡಿ ನಿಮಗೆ ಕೊಡ್ತೀನಿ ಈ ಚಾಪ್ಟರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಷ್ಟು ರಿಪೀಟೆಡ್ ಆಗಿ ರಿಕಾಲ್ ಮಾಡ್ಕೊಳ್ಳಿ, ಚಾಪ್ಟರ್ ರಿಕಾಲ್ ಮಾಡ್ಕೊಳ್ಳಿ. 100% ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋ ಒಂದೇ ಪ್ರಾಬ್ಲಮ್ಸ್ ಮಾಡಿಸೋದು, ಅದ್ರ ಮೇಲೆ CET ಡಿಸ್ಕಷನ್ ಅಷ್ಟೇ ಇರುತ್ತೆ. ಇದರಿಂದ ಸ್ಟಾರ್ಟ್ ಆಗ್ಬೇಕು ನೀವು ಥಿಂಕ್ ಮಾಡೋದು. ಸುಮ್ಮನೆ ಸರ್ ಮಾಡೋದು ಕೇಳಿದ್ರೆ ಏನಾದ್ರು ಮುಗಿತು, ನೀವು ಥಿಂಕ್ ಮಾಡೋ ಟೈಮ್ ಬಂದಿದೆ. ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಏನ್ ರೈಟ್ ಇದೆ ರಾಂಗ್ ಇದೆ ಅನ್ನೋದು ಥಿಂಕ್ ಮಾಡಬೇಕಾಗುತ್ತೆ. ನೋಡ್ಕೊಂಡು ಹೋಗಿ. ಕೈನೆಟಿಕ್ ಎನರ್ಜಿ ಪ್ಲಸ್ ಬಂದಿದೆಯಾ, ಬಂದಿದೆ, ಪೊಟೆನ್ಷಿಯಲ್ ನೆಗೆಟಿವ್ ಬರಬೇಕಾ, ಬಂದಿದೆ, ಯಾಕೆ ಬಂದಿದೆ, ಏನು ಅನ್ನೋದು ರಿಲೇಶನ್ಶಿಪ್ ಸ್ಟಡಿ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.